ನಮ್ ಗಾಂಧಿನಗರದಲ್ಲಿ ಸರ್ ಚಾನ್ಸ್ ಕೊಡಿ ಸರ್, ನನ್ನ ಫೋಟೋ ನೋಡಿ ಸರ್, ನಾನು ಸಖತ್ ಆಕ್ಟ್ ಮಾಡ್ತೀನಿ ಸರ್ ಅಂತ ಹೇಳ್ಕೊಂಡ್ರೆ ಯಾವನು ಕ್ಯಾರೇ ಅನ್ನಲ್ಲ. ಅದೇ ನೀನೊಬ್ಬ ಪ್ರೊಡ್ಯೂಸರ್ ಅಂತ ಹೇಳ್ಕೊಂಡು ನೋಡು, ನಿನ್ ಲೆವೆಲ್ಲೇ ಬೇರೆ, ಆಗ ನೀನು ಸಿಗೋ ಮರ್ಯಾದೆನೇ ಬೇರೆ ಕಣೋ. ಸರ್ ನೀವು ಪ್ರೊಡ್ಯೂಸರ್ ಅಂತ ಮುಂಚೆನೆ ಯಾಕೆ ಹೇಳಿಲ್ಲ ಸರ್? ಹೋಗಿ ಸರ್, ಮುಂಚೆನೆ ಗೊತ್ತಿದ್ದಿದ್ರೆ ಎಲ್ಲ ಅರೇಂಜ್ ಮಾಡ್ಬಿಡ್ತಿದ್ದೆ ಸರ್. ನೀನು ಡೈರೆಕ್ಟ್ರಾ ಇಲ್ಲ ಮಾಮನ? ಒಂದೂರಲ್ಲಿ ವರ್ಷ ವರ್ಷ ನಡೆಯೋ ಜಾತ್ರೆ. ಅಯ್ಯೋ ರೇ, ಜಾತ್ರೆ ಅಂದ್ಮೇಲೆ ವರ್ಷ ವರ್ಷ ನಡೆಯುತ್ತೆ, ಮುಂದೆ ಕೇಳ್ರಿ. ಆ ಜಾತ್ರೆಯಲ್ಲಿ ಅಣ್ಣ ತಂಗಿರಿಬ್ರು ಸಂತೋಷದಿಂದ ಅಂತ ಹಾಡ್ತಾ ಕುಂಟೆ ಮೇಲೆ ಹಾಡ್ತಿರ್ತಾರೆ. ನಮ್ ಫಿಲ್ಮು ನೀವು ಕೊಡೋ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಯ್ಯೋ ಒಂದಷ್ಟು ಜನ ಅಣ್ಣ ಒಂದ್ ಎತ್ತಿನ ಗಾಡಿ ಹಿಂದೆ ಓಡೋಗ್ಬಿಡ್ತಾನೆ. ಸೂಪರ್ ಟ್ವಿಸ್ಟ್ ಕಣ. ತಂಗಿ ದೋಣಿ ಮಲಿಕೊಂಡು ತಪ್ಪಿಸ್ಕೊಂಡು ಜಸ್ಟ್ ರೀಸೆಂಟ್ ಆಗಿ ಮಲೇಷ್ಯಾದಿಂದ ಬಂದಾಯ್ತಲ್ಲ, ಮುಂದೆ ಕೇಳ್ರಿ. ನೀವು ಸಿನಿಮಾ ತೆಗಿಯಕ್ಕೆ ಕೆಲವು ಸ್ಕ್ರಿಪ್ಟ್ಗಳು ಹುಡುಕ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೆ 3 ಸಬ್ಜೆಕ್ಟ್ ರೆಡಿ ಮಾಡಿದ್ದೆ. ಕೋಇನ್ಸಿಡೆನ್ಸ್ ಏನು ಅಂದ್ರೆ ಆ 3 ಸಬ್ಜೆಕ್ಟ್ನು ಹಾಲಿವುಡ್ ಅವ್ರು ಕದ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಹೌದಾ? ಕನ್ನಡಕ್ಕೆ ಮಾಡಿದ ಸಬ್ಜೆಕ್ಟ್ ನ ಹಾಲಿವುಡ್ ಅವ್ರು ಕದ್ಬಿಟ್ರ? ಯಾವ್ದಪ್ಪ ಅದು? ಮೊದಲನೇದು ನೆನಪಿನ ಹಡಗು, ಅದನ್ನ ಇಂಗ್ಲಿಷ್ ಅಲ್ಲಿ ಮಾಡ್ಬಿಟ್ರ? ಯಾವ್ದದು? ಟೈಟಾನಿಕ್. ಯಾಕೆ ಸರ್ ಕಿರಿಸ್ತಾ ಇದ್ದೀರಾ? ಇದು ನಮ್ಮ ಸಿನಿಮಾ ಟೈಟಲ್. ಎರಡನೇದು ಗ್ರಾಫಿಕ್ ಸೆಂಟಿಮೆಂಟ್ ಎಲ್ಲ ಯೂಸ್ ಮಾಡಿದ್ದು. ಗ್ರಾಫಿಕ್ಸಾ? ಸ್ವಾತಂತ್ರ್ಯ ದಿನಾಚರಣೆ. ಸ್ವತಂತ್ರ ದಿನಾಚರಣೆನಾ? ಇಂಗ್ಲಿಷ್ ಅಲ್ಲಿ ಯಾವುದು? ಇಂಡಿಪೆಂಡೆನ್ಸ್ ಡೇ. ಮುಂದೆ ನೀವು ಕಥೆಯನ್ನ ಕೇಳ್ತೀರಾ ಅಥವಾ ನೋಡ್ತೀರಾ? ನೋಡೋದಾ? ಕೊಡಿ ಸರ್, ಸ್ವೀಟ್ ಬಾಕ್ಸ್ ಇರಬೇಕು ಸರ್. ರೀಲಿಯಾಗಿ ಸರ್ ಕೊಟ್ಬಿಟ್ರಿ ಸರ್. ನಾವು ಮನೆ ಮಠ ಮಾರಿ ಅರ್ಧ ಫಿಲಂ ತೆಗೆದು ಬಿಟ್ಟಿದೀವಿ. ಮಾಡ್ಬಿಟ್ರೆ ನೀನ್ ಹೆಣ ಬೀಳುತ್ತೆ. ಅವರಿಬ್ರು ಜಾತ್ರೆಯಲ್ಲಿ ಟಮಟೆ ಬರೆಸ್ತಾರೆ. ಮೂರನೇದು ಆಕ್ಚುಲಿ ನೋಡಿ, ನಿಮ್ ಬಜೆಟ್ಗೆ ನಿಮ್ ಫೇಸ್ಗೆ ಎಲ್ಲ ಸೂಟ್ ಆಗುತ್ತೆ. ಅದನ್ನ ರೆಡಿ ಮಾಡಿದ್ದೆ. ಅವ್ವ ಮರಳಿ ಬಂದಳು. ಯಾವುದು? ದ ಮಮ್ಮಿ ರಿಟರ್ನ್ಸಾ? ಎಲ್ಲ ನಿಮ್ಗೆ ಗೊತ್ತಿದೆ. ಯಾವ್ದಾದ್ರು ಹೊಸ ಸಬ್ಜೆಕ್ಟ್